ಚಿತ್ರದುರ್ಗದಲ್ಲಿ ರೊಚ್ಚಿಗೆದ್ದ ಅಲೆಮಾರಿ ಕಲಾವಿದರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು, ಈ ಸಂದರ್ಭದಲ್ಲಿ ಪ್ರತಾಪ್ ಜೋಗಿ ಅವರು ನೇತೃತ್ವ ವಹಿಸಿದ್ದು ಶೇಕಡ 1% ಪ್ರಮಾಣದಲ್ಲಿ ಪಾಲನ್ನು ನೀಡಬೇಕೆಂದು ಅವರು ಬೇಡಿಕೆ ಇಟ್ಟರು. ಹಾಗೂ ಈ ಪ್ರತಿಭಟನೆಗೆ ಅಘೋರಿಗಳು ಕೂಡ ಪಾಲ್ಗೊಂಡು ಬೆಂಬಲವನ್ನು ಸೂಚಿಸಿದರು. ಅಲೆಮಾರಿ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಕಳೆದ 2 ದಿನಗಳಿಂದ ಚಿತ್ರದುರ್ಗದಲ್ಲಿ ಮತ್ತು ಈ ರಾಜ್ಯದ ಅನೇಕ ಭಾಗಗಳಲ್ಲಿ ಅಲೆಮಾರಿ ಸಮುದಾಯದವರು ಒಂದು ಬೃಹತ್ ಮಟ್ಟದ ಹೋರಾಟವನ್ನು, ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಬಂದಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಅವರಿಗೆ ಘನಘೋರವಾದ ಅನ್ಯಾಯವನ್ನು ಮಾಡಿದೆ. ಇವತ್ತು ಬಹುಸಂಖ್ಯಾತರು ಏನೆಲ್ಲ ಶಕ್ತಿ ಇದೆ ಅವತ್ತು ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಆದರೆ ಇವರು ಏನನ್ನೂ ಕೂಡ ಶಕ್ತಿವಂತರಲ್ಲ. ಇವತ್ತು ಹೊಟ್ಟೆಪಾಡಿಗೋಸ್ಕರ ಪ್ರತಿ ಹಳ್ಳಿಗಳಲ್ಲಿ ಭಿಕ್ಷೆಯನ್ನು ಬೇಡಿ ಭಿಕ್ಷಾಟನೆ ಮಾಡಿ ಹಲವಾರು ವೇಷಭೂಷಣಗಳನ್ನು ಹಾಕ್ಕೊಂಡು ಜೀವನಕ್ಕೋಸ್ಕರ ಅಲೆದಾಡುವಂಥ ಜನ ಒಂದು ಕಡೆ ಕ್ರೋಢೀಕರಿಸಿ ಹೋರಾಟ ಮಾಡ್ತಕ್ಕಂಥದ್ದು ಅತ್ಯಂತ ಕಷ್ಟದ ಕೆಲಸ. ಆದಾಗ್ಯೂ ಕೂಡ ಇವತ್ತು 2 ದಿನಗಳ ಕಾಲ ಅವರು ಎಲ್ಲ ತಮ್ಮ ಕಷ್ಟ ಸುಖಗಳನ್ನು ಬದಿಗಿಟ್ಟು ಇವತ್ತು ಮೀಸಲಾತಿಗೋಸ್ಕರ, ಬದುಕಿನ ರಕ್ಷಣೆಗೋಸ್ಕರ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ನಾನು ರಾಜ್ಯ ವಾಲ್ಮೀಕಿ ನಾಯಕರ ಮಹಾವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ನಾನು ಕೂಡ ಈ ಒಂದು ಹೋರಾಟಕ್ಕೆ ಇವತ್ತು ಬೆಂಬಲವನ್ನು ಸೂಚಿಸಿದ್ದೇನೆ. ಜೊತೆಗೆ ಅನೇಕ ಪ್ರಗತಿಪರ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ಅನೇಕ ಬುದ್ಧಿಜೀವಿಗಳು ಕೂಡ ನಿನ್ನೆಯಿಂದಲೂ ಕೂಡ ಸುಮಾರು 40ಕ್ಕಿಂತ ಹೆಚ್ಚು ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ತತ್ಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವುದರ ಮುಖಾಂತರ ಸಾಮಾಜಿಕ ನ್ಯಾಯಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾವು ಈಗ ಸರ್ಕಾರವನ್ನು ಒತ್ತಾಯಿಸಿದ್ದೇವೆ. ಏನು ಇವತ್ತು ಸರ್ಕಾರದ ಮಟ್ಟದಲ್ಲಿ ಅಹಿಂದ ನಾಯಕ ಅಂತಾನೆ ಕರ್ಸ್ಕೊಳ್ಳೋ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನು ಈ ಒಳ ಮೀಸಲಾತಿ ಸುಮಾರು ವರ್ಷಗಳ ಅವರು ಹೋರಾಟಗಳಿದ್ವು. ಆ ಒಂದು ಒಳ ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಒಳ ಮೀಸಲಾತಿಯ ಒಂದು ಸರ್ವೆಯನ್ನು ಮಾಡಿದ್ರು. ಆ ಸರ್ವೆಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಅವ್ರದೇ ಆದಂತ ಒಂದು ಹಕ್ಕು ಮತ್ತೆ ಅವ್ರಿಗೆ ಸವಲತ್ತು ನೀಡುವಂತ ಒಂದು ಪರ್ಸೆಂಟೇಜ್ಗಳನ್ನು ನೀಡಿದ್ರು. ಆದ್ರೆ ಈ ಒಂದು ಸರ್ಕಾರದ ಮಟ್ಟದಲ್ಲಿ ಈ ಅಲೆಮಾರಿ ಜನಾಂಗಕ್ಕೆ ಬಹಳ ಅನ್ಯಾಯ ಮಾಡಿದ್ರು. ಅವ್ರು ಕೇಳ್ತಿರೋದೇನೋ ಏನು ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಈ ಒಂದು ಸಣ್ಣ ಪುಟ್ಟ ಜನಾಂಗ ಇರೋಂತ ಒಂದು ಸಂದರ್ಭದಲ್ಲಿ ಏನು ಅವರು ಈ ಒಂದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನೀವು ಸರ್ಕಾರದ ಮಟ್ಟದಲ್ಲಿ ವಿವಿಧ ಯೋಜನೆಗಳನ್ನು ತರ್ತೀರಾ. ಆದ್ರೆ ಇವತ್ತು ಅವ್ರಿಗೇನೆ ನೀವು ಅನ್ಯಾಯ ಮಾಡೋಂತ ಒಂದು ವ್ಯವಸ್ಥೆಗೆ ನೀವು ಒಳಪಟ್ರಲ್ಲ ಅನ್ನೋದೇ ಒಂದು ಆಘಾತಕಾರಿ ವಿಚಾರ. ಮುಂದಿನ ದಿನಗಳಲ್ಲಿ ಏನು ಈ ಸರ್ಕಾರ ಈ ಒಂದು ಅಕ್ಕಿಪಿಕ್ಕಿ ಜನಾಂಗ, ಅಲೆಮಾರಿ ಜನಾಂಗಕ್ಕೆ ನೀವು ಕೊಡೋ ಅಂತ ಒಂದು ಪರ್ಸೆಂಟೇಜ್ ನ ಕೊಟ್ಟು ಅವ್ರಿಗೂ ನೀವು ನ್ಯಾಯ ಒದಗಿಸಬೇಕಾಗಿ ಈ ಮೂಲಕ ನಮ್ದು ಪ್ರಬಲವಾದ ಒತ್ತಾಯ. ಈ ಒಂದು ಧರಣಿಯಲ್ಲಿ ನಾವು ಈ ಧರಣಿಯಲ್ಲಿ ಏನು ಈ ಸಂಬಂಧಪಟ್ಟ ಏನು ಅಲೆಮಾರಿ ಧರಣಿಯಲ್ಲಿ ಪಕ್ಷಾತೀತವಾಗಿ ಅವರಿಗೆ ಎಲ್ಲಾ ಸಮುದಾಯದ ಎಲ್ಲ ಸಂಘ ಸಂಸ್ಥೆಯ ವಕೀಲರ ಸಂಘ ಆಗ್ಲಿ ಅಥವಾ ಇತರೆ ಎಲ್ಲಾ ಒಂದು ಸಂಘಗಳು ಪಕ್ಷಾತೀತವಾಗಿ ಇವತ್ತು ಈ ಧರಣಿಗೆ ಅವ್ರದ್ದು ಸಹಕಾರ ನೀಡ್ತಾ ಇದ್ದಾರೆ. ಇದನ್ನಾದ್ರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರು ಅರ್ಥ ಮಾಡ್ಕೊಂಡು ಅವ್ರಿಗೆ ಕೊಡ್ಬೇಕಾದಂತ ಪರ್ಸೆಂಟೇಜ್ ಕೊಟ್ಟು ಅವ್ರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೇಕಾಗಿ ಚಿತ್ರದುರ್ಗ ಜಿಲ್ಲೆಯ ಪರವಾಗಿ ನಾವು ಸರ್ಕಾರಕ್ಕೆ ಮತ್ತು ಸಚಿವರಿಗೆ, ಜಿಲ್ಲಾಡಳಿತಕ್ಕೆ ಈ ಒಂದು ಒತ್ತಾಯ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಜಕ್ಕೂ ನಿಮ್ಮ ಮೇಲಿದ್ದಂತ ಭಾವನೆ ದಿನ ದಿನಕ್ಕೂ ಕ್ಷೀಣಿಸ್ತಾ ಇದೆ. ನಿಮಗೇನಾದ್ರೂ ಈ ಸಮುದಾಯಗಳ ಮೇಲೆ ಒಲವಿದ್ರೆ, ನೀವೇನಾದ್ರೂ ಇವತ್ತು AC ಕಾರಲ್ಲಿ ಓಡಾಡೋದಕ್ಕೆ ಕಾರಣೀಕರ್ತರು ಯಾರು ಅನ್ನೋದ್ರ ಬಗ್ಗೆ ಅರಿವಿದ್ರೆ ದಯವಿಟ್ಟು ಇವರಿಗೆ ಯಾರು ಹೆಚ್ಚಿನ ಪರ್ಸೆಂಟ್ ಅನ್ನ ಕೊಟ್ಟಿದ್ದೀರಾ ಆ 1% ಅನ್ನ ಕಿತ್ತಾಕಿ ಸಮುದಾಯಕ್ಕೆ 1% ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಾನು 79 ವರ್ಷ ಆದ ಕಾಲಕ್ಕೂ ನಾವು ಇನ್ನು ಅನಾಥರಾಗಿ ಇದ್ವಿ. ನಮ್ಮನ್ನ ಯಾರು ಗಮನಿಸ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಬೇಡಿಕೆ ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ತಾಯಿ ಸರ್ಕಾರ ಅಂತ ನಾವು ಬಹಳ ಅತ್ಯುತ್ತಮವಾಗಿ ಆಶೀರ್ವಾದ ಇಟ್ಕೊಂಡು ನಾವು ಬೆಳ್ಕೊಂಡು ಬಂದಿದ್ವಿ. ಒಂದೇ ಒಂದು ಮೀಸಲಾತಿ ಜಾರಿ ಆಗಿದೆ. ನಾಗಮಾಂಬ ಹೆಸರು ಅದು ಆದೇಶ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಮ್ಗೆ ಅದನ್ನು ಕೊಟ್ಟೇ ಒಂದು ಆಶೀರ್ವಾದ ಇಟ್ಕೊಂಡು ಇಲ್ಲಿವರೆಗೆ ಬಂದಾಗ ಒಂದೇ ಒಂದು ನಮ್ಗೆ ಒಂದು ಅನ್ಯಾಯ ಆಗಿಬಿಟ್ಟೈತಿ. ಅದು ನಮ್ಮ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲಾವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಣ್ಣ ಮಕ್ಕಳು, ಬಾಲಿದ್ದವರು, ಗರ್ಭಿಣಿ ಮಕ್ಕಳು, ಅಜ್ಜವರು, ಮುದುಕರು. ಯಾಕಂದ್ರೆ ನಮ್ಮ ನೆಲೆ ಇಲ್ಲ. ಭಿಕ್ಷೆ ಮಾಡಕ್ ಹೋದ್ರೆ ತಗೊಂಡೇ ಒಳಗ್ ಕೊಡ್ತಾರೆ. ಇಲ್ಲ ಅಂತ ಹೇಳ್ಬಿಟ್ಟು ನಮ್ ಕೈ ಏನು ಮಾಡಕ್ ಆಗುತ್ತಿಲ್ಲ. ಅದಕ್ಕಾಗಿ 1% ಮೀಸಲಾಗಿ ನಾವು ಕೇಳ್ತಿದೀವಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ ಗ್ರಾಮ ಇಟ್ಕೊಳ್ರಿ. ನಮ್ಮ ಓಟ್ ಮೇಲೆ ಇವತ್ತು ನೀವು ಆರಾಮಾಗಿ ಅಡ್ಡಾಡ್ತಿರೋದು, ಆ ಓಟ್ ಮೇಲೆ ನಿಮ್ಗೆ ಖುಷಿ ಬಂದಿರೋದು. ನಾವು ನಿಮ್ಗೆ ಯಾವುದೇ ಆಸ್ತಿ ಪರವಾಗಿ ನಾವು ಕೇಳ್ತಾ ಇಲ್ಲ.
ಸರ್ಕಾರದಿಂದ ಏನು ಬಂದ ಒಂದು ಪರ್ಸೆಂಟ್ ಮೀಸಲಾತಿ ನಮಗೊಂದು ಕೊಟ್ಟು ನಮ್ದು ಏನು ಆಗೋಗ್ಬಿಟ್ಟಿದೆ, ನಮ್ಮ ಮಕ್ಕಳು ಮುಂದಕ್ಕೆ ಅವ್ರ ಪೀಳಿಗೆ ಅವರು ಒಂದು ಅಧಿಕಾರ. ಮೊದಲಿಗೆ ಕೃತಜ್ಞತೆಗಳು ಚಾನಲ್ಗೆ ತಮಗೆ ಹೃತ್ಪೂರ್ವಕ ವಂದನೆಗಳು. ಇವತ್ತು ಒಳ ಮೀಸಲಾತಿ ಒಂದು ಹೋರಾಟ ಅಲೆಮಾರಿಗಳ ಜನಾಂಗ ಎಲ್ಲ ಜಿಲ್ಲೆಯಾದ್ಯಂತ ಏನು ಪ್ರತಿಭಟನೆ ಹಮ್ಮಿಕೊಂಡಿದೀವೋ ಮಾಡ್ತಿದೀವೋ ಅದು ನಿಜವಾಗ್ಲೂ ತುಂಬಾ ಮನಸ್ಸಿಗೆ ನೋವು ತರ ಆಗ್ತಿದೆ. ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೆ ಪ್ರತಿಭಟನೆ ಮಾಡದೆ ನಮಗೆ ಅದು ಏನು 1% 4,000 ಡಿಸ್ಟ್ರಿಕ್ಟ್ 4,000 ಏನು ವರದಿ ಕೊಟ್ಟಿದ್ದು ಆ 1% ನಮ್ಗೆ ನೀಡಿದ್ರೆ ನಿಜವಾಗ್ಲೂ ನಾವು ಈ ತರ ಬೀದಿಗಿಳಿಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ. ಬಟ್ ಆದ್ರೆ ಸಿದ್ದರಾಮಯ್ಯ ಒಂದು ಇವತ್ತು ನೇರವಾಗಿ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವರು 2016ರಲ್ಲಿ ಅಲೆಮಾರಿ ಕೋಶ ಅಂತೇಳಿ ಒಂದು ಅಲೆಮಾರಿ ಜನರು 49 ಜಾತಿಗಳನ್ನು ಸೇರಿಸ್ಬಿಟ್ಟು ಅಲೆಮಾರಿ ಕೋಶ ಅಂತ ಮಾಡಿದ್ರು. ಬಟ್ ಅವಾಗ ಎಲ್ಲಾ ಪ್ರತಿಯೊಂದು ಅಲೆಮಾರಿಗಳ ಒಂದು ಅವರ ವಾಸ್ತುಗಳನ್ನು ಎಲ್ಲ ಪರಿಶೀಲನೆ ಮಾಡಿ ಅವ್ರು ಯಾವ ತರ ಜೀವನ ಮಾಡ್ತಿದ್ದಾರೆ, ಯಾವ ತರ ಅವ್ರ ವೃತ್ತಿಗಳು ಮಾಡ್ತಿದ್ದಾರೆ ಅಂತೆಲ್ಲ ಪೂರ ಗೊತ್ತಿದ್ರು ಸಹ ಇವತ್ತು ಒಂದು ನಾಯಿನು ಒಂದು ಜೀವನ ಮಾಡುವಂತಹ ಒಂದು ಸ್ಥಳದಲ್ಲಿ ಇವತ್ತು ನಾವು ವಾಸ ಮಾಡ್ತಿದ್ದೀವಿ. ಅಲೆಮಾರಿಗಳೆಲ್ಲ ಇವತ್ತು ನಮ್ಮಲ್ಲಿ ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಪ್ರತಿಯೊಂದು ಎಲ್ಲದ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವ ಏಕೈಕ ಸಮುದಾಯ ಅಂತ ಹೇಳಿದ್ರೆ ಅದು ಅಲೆಮಾರಿ ಸಮುದಾಯ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರು ಯಾವ ರೀತಿ ಯಾಕಾಗಿ ಅವರು ನಮಗೆ 1% ಮೀಸಲಾತಿ ಕೊಡಬೇಕಂತಿದ್ರು ಅದನ್ನ ಯಾವ ಕಾರಣಕ್ಕಾಗಿ ನಮ್ಗೆ ನೀಡಿಲ್ಲ ಅದನ್ನು ಗೊತ್ತಾಗ್ತಿಲ್ಲ. ಬಟ್ ಆದ್ರೆ ಒಂದು ಎಚ್ಚರಿಕೆ ಕೊಡಬೇಕು ಸಿದ್ದರಾಮಯ್ಯ ಅವರಿಗೆ ನಾನು ಈ ಚಾನಲ್ ಮುಖಾಂತರ. ಮತ್ತು ಸಿದ್ದರಾಮಯ್ಯ ಅವರೇ ನಿಜವಾಗಲು ನಿಮ್ಗೆ ಏನಾದ್ರು ಮಾನವೀಯತೆ ಅನ್ನೋದಿದ್ರೆ ನಿಜವಾಗಲು ನಮ್ಗೆ 1% ಸಮುದಾಯಗಳನ್ನು ಕೈ ಬಿಡುವಂತಹ ರಾಜಕೀಯ ತಂತ್ರ ಮಾಡಿರುತ್ತಾರೆ. ಪ್ರಭಾವಿ ರಾಜಕಾರಣಿಗಳಿಗೆ ಕಾಲಾವಧಿಯಲ್ಲಿ ಅಲೆಮಾರಿಗಳಂತಹ ತಬ್ಬಲಿ ಸಮುದಾಯಗಳಿಗೆ ನ್ಯಾಯ ಸಿಗುವ ಭರವಸೆ ಇತ್ತು. ಆದ್ರೆ ದಿನಾಂಕ 25/8/2025 ಹೊರಡಿಸಿದ ಸರ್ಕಾರವು ಆದೇಶವು 59 ಅಲೆಮಾರಿಗಳ ಸಮುದಾಯ ಶಾಶ್ವತವಾಗಿ ಮೂಲೆ ಗುಂಪಾಗಿಸಿದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಒತ್ತಡದಲ್ಲಿ ಸರ್ಕಾರವು 101 ಪರಿಶಿಷ್ಟ ಜಾತಿಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮೀಸಲು ಪ್ರಮಾಣವನ್ನು ಎಚ್ಚರಿಕೆ ನಿಗದಿಪಡಿಸಬೇಕಾಯಿತು. ಅದರಲ್ಲೂ ಸಹ ಅಲೆಮಾರಿಗಳನ್ನು ಮುಖ್ಯವಾಹಿನಿಗೆ ಬಾರದ ಮತ್ತು ಧ್ವನಿ ಇಲ್ಲದ ಸಮುದಾಯ ವಿಷಯದ ಸರ್ಕಾರವು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳದೆ ಮತ್ತು ಇತರೆ ಸರ್ಕಾರಗಳನ್ನು ಅಲೆಮಾರಿಗಳನ್ನು ಮರಣ ಶಾಸನವನ್ನು ಬರೆದಿಟ್ಟಿರುತ್ತಾರೆ. ಹಾಗೆ 75 ವರ್ಷಗಳಲ್ಲಿ ಸಂವಿಧಾನಬದ್ಧ ಯಾವ ಸೌಲಭ್ಯವನ್ನು ಪಡೆಯದ ಹಿಂದುಳಿದಿರುವುದಕ್ಕೆ ಬಲಾಢ್ಯ ಸಮುದಾಯಗಳ ಪ್ರಭಾವ ಮತ್ತು ಸರ್ಕಾರಗಳ ದಿವ್ಯತೆ ಮುಂದಿನ ದಿನಗಳಲ್ಲೂ ಸಹ ತಮ್ಮ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡಬೇಕು ಅಂತಂದ್ರೆ ತಾವು ದಯಮಾಡಿ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಸ್ವಲ್ಪ ನೀ ಹಿಂಗೆ ಈ ಕಡೆ ಬರ್ರಿ. ಚಿತ್ರದುರ್ಗ ಇವತ್ತೇನು ತಾವು ಮನವಿ ಕೊಟ್ಟಿದ್ದೀರಿ, ಈ ಮನವಿಯನ್ನು ಸ್ವೀಕರಿಸಿದ್ದೀರಿ. ತಕ್ಷಣ ನಾನು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಗಣಿತವೇತ್ತ ಗೌರವಯುತ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಕ್ಯಾಮ್ರಾಮನ್ ರಾಜು ಜೊತೆಗೆ ವರದಿಗಾರರು ಪ್ರೇಮ್. ಸಿ ಟೌನ್ ನ್ಯೂಸ್ 24x7. ಇದು ನಿಮ್ಮ ಚಾನಲ್, ನಿಮ್ಮ ಧ್ವನಿ.